ಬಲಗೈ ಒಳ ಮೀಸಲಾತಿ ಖಂಡಿಸಿ ಸತ್ಯಕಾಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಸತ್ಯಕಾಲದಿಂದ ಹೊರಟ ಬೈಕ್ ದಾನಗೆರೆಯ ಸರಗೂರದಿಂದ ಸಾಗಿ ಕೊಳ್ಳೇಗಾಲ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಸೇರಿದ ಪ್ರತಿಭಟನಾಕಾರರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಾಲೂಕು ಕಚೇರಿಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರಕ್ಕೆ ತಮ್ಮ ಭಿನ್ನಮತಳಿಕೆ ಉಪವಿಭಾಗ ಅಧಿಕಾರಿಗಳಿಗೆ ಸಲ್ಲಿಸಿ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಸಿದ್ದರಾಜುರವರು ಮಾತನಾಡಿ, ನಾಗಮೋಹನ್ ದಾಸ್ ವರದಿಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರಿಗೆ ಅನ್ಯಾಯವಾಗಿದೆ. ಇದನ್ನು ಸರಿಪಡಿಸಿದರೆ ಸರಿ, ಇಲ್ಲದಿದ್ದರೆ ಬಲಗೈ ಸಮುದಾಯದಿಂದ ಉಗ್ರವಾದ ಹೋರಾಟ ನಡೆಸಲಾಗುವುದು. ಈ ವೇಳೆ ಮಾತನಾಡಿದ ಮಹಿಳಾ ಪ್ರತಿಭಟನಾಕಾರರಾದ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ನಮ್ಮ ಸಮುದಾಯದವರಿಗೆ ಅನ್ಯಾಯವಾಗಿದೆ ಎಂದರು. ಇವಾಗ ಏನಾಗಿದೆ ನಮ್ಗಳು ಕೊಳ್ಳೇಗಾಲ ತಾಲೂಕಲ್ಲಿ ಫಸ್ಟ್ ಆಗಿದೆ, ಎರಡನೇದು ಸತ್ಯಕಾಲ ಆಗಿದೆ. ಇಡೀ ಪ್ರತಿ ಗ್ರಾಮದಲ್ಲಿ ಈ ತರ ಬಂದು ಸ್ಟ್ರೈಕ್ ಮಾಡಿದ್ರೆ ನಮ್ಮ ನಾವು ಪಡ್ಕೋಬಹುದು. ನಾವು ಜಾಸ್ತಿ ಮಾತಾಡಲ್ಲ. ಏನಪ್ಪ ಅಂತಂದ್ರೆ ಇದೇ ಕಿಚ್ಚದೆ ಇದ್ದು ರಕ್ತ ಸುರಿದು ನಮ್ಮ ಹೋರಾಟ ನಾವು ಕಿತ್ಕೋಬೇಕು. ಯಾವ ಬರೋ ಹಾಗಂತ ಪ್ರತಿಭಟನೆ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಪವರ್ ತೋರಿಸ್ಬೇಕು. ಇಲ್ಲೆಲ್ಲ ತೋರಿಸೋದು ಇದೆಲ್ಲ ಸಂಘಟನೆ ಮಾಡ್ಕೊಂಡು ಇಡೀ ಹಳ್ಳಿಗಳನ್ನ ಹೋಗಿ ಫ್ರೀಡಂ ಪಾರ್ಕ್ ಬಂದ್ ಮಾಡಿದ್ರೆ ಆನಂದ್ರ ಸರ್ಕಲ್, KR ಸರ್ಕಲ್, ವಿಧಾನಸಭಾ ಸರ್ಕಲ್ ಒಂದ್ಸಲ ಬೆಚ್ಚಿದ್ರೆ ಅವರು ಅವತ್ತೇ ತೀರ್ಮಾನ ಮಾಡಬೇಕು. ಆ ತರ ಟೈಪ್ ಮಾಡಬೇಕು ಹೊರತು ಇಲ್ಲಿ ಎಷ್ಟು ಮಾತಾಡೋ ಅಷ್ಟೇ. ಅದೇ ಮಾತಾಡ ಮತ್ತೆ ಮಾತಾಡಕ್ ಹೋಗಲ್ಲ. ಎಲ್ಲ ಮಾತಾಡ ಜೈ ಭೀಮ್. ಬಲಗೈ ಸಮುದಾಯಕ್ಕೆ ಬಹಳ ಅನ್ಯಾಯವಾಗಿದೆ. ಈ ಮೀಸಲಾತಿಗಳನ್ನ ನಮಗೆ ಹಿಂಪಡೆಯೋದಕ್ಕೆ ನಾವು ಒಮ್ಮತದಿಂದ ಮಹಿಳೆಯರೆಲ್ಲ ಸೇರಿ ಒಗ್ಗೂರಲ್ಲಿ ನಾವು ನಮ್ಮ ಒಂದು ಮೀಸಲಾತಿಯನ್ನು ಪಡ್ಕೊಳ್ಳೋಕೆ ನಾವು ಯಾವ ರೀತಿ ಆದರೂ ನಾವು ಎಲ್ಲಿಯವರೆಗೆ ಆದರೂ ಸರಿ ನಾವು ಗೆಲ್ಲುವವರೆಗೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಮಹಿಳೆಯರೆಲ್ಲ ನಾವು ಒಗ್ಗೂಡಿ ನಾವು ನಮ್ಮ ಹಕ್ಕನ್ನ ಪಡ್ಕೊಳ್ಳೋಕೆ ನಾವು ಮುಂದೆ ಬರ್ತೀವಿ. ನಾವು ಒಂದು ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ. ಸಿದ್ದರಾಮಯ್ಯನ ಸರ್ಕಾರನೂ ಕೂಡ ನಮ್ಗೆ ಅನ್ಯಾಯ ಮಾಡಿದೆ. ಆ ಅನ್ಯಾಯನ ನಾನು ಖಂಡಿಸಿ ನಾನು ನನ್ನ ಮಹಿಳೆಯರ ಪರವಾಗಿ ನಾನು ಮುಂದೆ ನಿಂತು ನಾನು ಏನೇ ಕಾರ್ಯವನ್ನು ಮಾಡಲಿಕ್ಕೆ ನಾನು ಮುಂದೆ ಬಂದು ನಾನು ಮಾಡ್ತೀನಿ ಅನ್ನೋದನ್ನ ನಾನು ಹೇಳಿ ನನ್ನ ದೃಢ ಮನಸ್ಸಿನಿಂದ ನನ್ನ ಮಹಿಳೆಯರ ಪರವಾಗಿ, ನನ್ನ ಗ್ರಾಮದ ಪರವಾಗಿ, ನನ್ನ ಜನತೆಯ ಪರವಾಗಿ, ನನ್ನ ಸಮುದಾಯದ ಪರವಾಗಿ, ನನ್ನ ಬಲಗೈ ಮೀಸಲಾತಿಯ ಪರವಾಗಿಯೂ ಕೂಡ ನಾನು ನನ್ನ ಒಂದು ಒಪ್ಪಿಗೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಜೈ ಹಿಂದ್.